ಕೆಂಪೇಗೌಡ ವಿಮಾನ ನಿಲ್ದಾಣ ಬಳಿಯ ತಾಜ್ ಹೋಟೆಲ್ನಲ್ಲಿ ವ್ಯಕ್ತಿಯೊಬ್ಬ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ನೇಣು ಹಾಕಿ ಕೊಂದು ಬಳಿಕ ತಾನು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ಇಮ್ರಾನ್ ಎಂಬಾತ ತನ್ನ 5 ಹಾಗೂ 10 ವರ್ಷದ ಇಬ್ಬರು ಹೆಣ್ಣು ಮಕ್ಕಳನ್ನು ಹತ್ಯೆ ಮಾಡಿ ಬಳಿಕ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ತಾಜ್ ಹೋಟೆಲ್ನ 4ನೇ ಮಹಡಿಯಲ್ಲಿ ರೂಮ್ನಲ್ಲಿ ಘಟನೆ ನಡೆದಿದ್ದು, ಕೊಲೆಯಾದ ಮಕ್ಕಳನ್ನು ಶೇಖ್ ಜೆಹಾರಾ, ಶೇಖ್ ಜೋಯಾ ಅಂತ ಗುರುತಿಸಲಾಗಿದೆ. ಇಮ್ರಾನ್ ಮೂಲತಃ ಬೆಂಗಳೂರಿನ ನಾಗಾವರದ ನಿವಾಸಿಯಾಗಿದ್ದು, ಜಿಮ್ಮಿ ಕ್ಯಾಬ್ ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗಿದ್ದ. ಮಕ್ಕಳನ್ನು ಹತ್ಯೆ ಮಾಡಲು ಹೋಟೆಲ್ನಲ್ಲಿ ಮುಂಚಿತವಾಗಿಯೇ ರೂಮ್ ಬುಕ್ ಮಾಡಿದ್ದ ಎನ್ನಲಾಗಿದ್ದು, ಮೊದಲು ಇಬ್ಬರು ಮಕ್ಕಳನ್ನು ನೇಣಿಗೆ ಹಾಕಿ ಕೊಂದು ಬಳಿಕ ತಾನು ಕತ್ತು ಕುಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಆದರೆ ನೋವು ತಾಳಲಾರದೆ ಇಮ್ರಾನ್ ಕಿರಿಚಾಡಿದ್ದು, ಇದನ್ನು ಕೇಳಿದ ಹೋಟೆಲ್ ಸಿಬ್ಬಂದಿ ರೂಮ್ ಬಳಿ ಬಂದು ಕೂಡಲೇ ಇಮ್ರಾನ್ನನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇಮ್ರಾನ್ನನ್ನು ಸದ್ಯ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನಡೆಸಲಾಗ್ತಾ ಇದೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಏರ್ಪೋರ್ಟ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಏರ್ಪೋರ್ಟ್ ಹತ್ರ ಒಂದು ಹೋಟೆಲ್ನಲ್ಲಿ ಇಮ್ರಾನ್ ಅನ್ನೋ ಒಬ್ಬ ವ್ಯಕ್ತಿ, ಸುಮಾರು 45 ವಯಸ್ಸು. ಈತ ಮತ್ತು ಈತನ ಇಬ್ಬರು ಹೆಣ್ಮಕ್ಳು, 10 ವರ್ಷದ ಒಬ್ಬ ಮಗಳು, 8 ವರ್ಷದ ಇನ್ನೊಂದು ಮಗಳು, ನಿನ್ನೆ ಈವ್ನಿಂಗ್ ಅರೌಂಡ್ 5:30 ಅಷ್ಟೊತ್ತಿಗೆ ಚೆಕ್ ಇನ್ ಮಾಡ್ತಾರೆ. ಇವತ್ತು ಸಂಜೆ ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಹೋಟೆಲ್ ಸ್ಟಾಫು, ಕ್ಲೀನಿಂಗ್ ಸ್ಟಾಫ್ ಹೋಗ್ಬಿಟ್ಟು ಬಾಗಿಲನ್ನು ತಟ್ಟಿದಾಗ ಯಾರೂ ಕೂಡ ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಇವರಿಗೆ ಸ್ವಲ್ಪ ಸಂಶಯ ಬಂದು ಸೆಕ್ಯೂರಿಟಿ ಆಫೀಸರ್ಸ್ನು ಕೂಡ ಕರ್ಕೊಂಡು ಎಂಟ್ರ್ ಆಗ್ತಾರೆ ರೂಮ್ ಒಳಗಡೆ ಎಂಟ್ರ್ ಆದಾಗ ಇಬ್ಬರು ಹೆಣ್ಮಕ್ಳು ಏನಿರ್ತಾರೆ ಅವರು ಮೃತಪಟ್ಟಿರ್ತಾರೆ. ಸೊ ಅವರ ಶವ ಹಾಸಿಗೆ ಮೇಲೆ ಬಿದ್ದಿರ್ತದೆ. ಈತ ಕೂಡ ಸೂಸೈಡ್ ಮಾಡಿಕೊಳ್ಳಿಕ್ಕೆ ಅಂತಂದು ಚಾಕುವಿನಲ್ಲಿ ಕತ್ತನ್ನು ಕೂಡ ಕೊಯ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರ್ತಾನೆ. ಸೊ ಇಮಿಡಿಯೇಟ್ಲಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ನಮ್ಮ ಇಲಾಖೆಗೂ ಕೂಡ ಮಾಹಿತಿ ಕೊಡ್ತಾರೆ. ನಾನು ಕೂಡ ಸ್ಪಾಟನ್ನು ವಿಸಿಟ್ ಮಾಡಿದ್ದೀನಿ. ಸೊ ಇಬ್ಬರು ಮಕ್ಕಳು ಕೂಡ ಡೆತ್ ಆಗಿದ್ದಾರೆ. ಆತ ನಾನೇ ಕೊಂದೆ ಅಂತಂದು ಹೇಳಿದ್ದಾನೆ. ಆಮೇಲೆ ಒಂದು ಲೆಟ್ರಲ್ಲೂ ಕೂಡ ಬರೆದಿಟ್ಟಿದ್ದಾನೆ. ಸೊ ಯಾಕೆ ಈ ರೀತಿ ಮಾಡ್ದ, ಏನು ಎತ್ತ ಅಂತಂದು ಮೇಲ್ನೋಟಕ್ಕೆ ಆ ಲೆಟ್ರಲ್ಲಿ ಕೆಲವೊಂದು ಅಂಶಗಳನ್ನ ಅವನು ಉಲ್ಲೇಖ ಮಾಡಿದ್ದಾನೆ. ಸೊ ಒಂದು ಮರ್ಡರ್ ಕೇಸ್ ಕೂಡ ನಾವು ತಗೊಳ್ತಾ ಇದ್ದೀವಿ. ಅದನ್ನು ತಗೊಂಡು ಮತ್ತಷ್ಟು ತನಿಖೆ ಮಾಡ್ತೀವಿ. ಏರ್ಪೋರ್ಟ್ ಹತ್ರ